ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಸಾಮಾನ್ಯ ಜ್ಞಾನ. ಫಸ್ಟ್, ಎಡಮ್ ಸೇತು ಅಥವಾ ರಾಮ ಸೇತು ಅಥವಾ ನಾಲಾ ಸೇತು, ಸೇತು ಬಂದ, ಅದರ ಬಗ್ಗೆ ಏನು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ನಮಗೆ ಅನ್ನೋದು. ಎಡಮ್ ಸೇತುವೆ ಎನ್ನುವುದು ಟೋಟಲ್ 28 ಕಿಲೋಮೀಟರ್ ಉದ್ದವಾದಂತಹ ರಚನೆಯನ್ನು ಹೊಂದಿದೆ, 28 ಕಿಲೋಮೀಟರ್ಸ್. ಇದು ತಮಿಳುನಾಡಿನ ಪಂಬನ್ ದ್ವೀಪದ ಧನುಷ್ಕೋಡಿಯಿಂದ ಪ್ರಾರಂಭ ಆಗ್ತದ, ಶ್ರೀಲಂಕಾದ ಮನ್ನಾರ ದ್ವೀಪದವರೆಗೆ ಅದ. ಇದು ಮನ್ನಾರ ಕೊಲ್ಲಿ ಮತ್ತು ಪಾಕ್ ಜಲಸಂಧಿಗಳನ್ನು ಬೇರ್ಪಡಿಸುತ್ತದೆ. ಇಷ್ಟು ಇದರ ಕಾನ್ಸೆಪ್ಟ್. ಇದನ್ನ ಇಲ್ಲಿ ಏನದಂದ್ರ ತಮಿಳುನಾಡಿನ ರಾಮೇಶ್ವರಂ ಎನ್ನುವ ಪ್ಲೇಸ್ ಅದು. ಅಲ್ಲಿ ಒಂದು ಪಂಬನ್ ಎನ್ನುವ ದ್ವೀಪ ಅದು. ಈ ಪಂಬನ್ ದ್ವೀಪದ ಕೊನೆಯ ಹಂತದಲ್ಲಿ ಇಲ್ಲೊಂದು ರಚನೆ ಇದೆ, ಇದು ಧನುಷ್ಕೋಡಿ. ಧನುಷ್ಕೋಡಿಯಿಂದ ಪ್ರಾರಂಭಗೊಂಡಂತಹ ಎಡಮ್ ಸೇತುವೆ ಅಥವಾ ರಾಮ ಸೇತುವೆ ಈ ರೀತಿ ಹೋಗ್ತದೆ. ಹಾಗಾದರೆ ಇಲ್ಲಿ ಶ್ರೀಲಂಕಾದ ಗಡಿಯಲ್ಲಿರುವ ಮನ್ನಾರ ದ್ವೀಪ, ಮನ್ನಾರ ದ್ವೀಪದಲ್ಲಿ ತಲೈ ಮನ್ನಾರ ಎನ್ನುವ ಸ್ಥಳದವರೆಗೆ ಆಕ್ಚುಲಿ ಸಂಪರ್ಕ ಕಲ್ಪಿಸುವುದು ಧನುಷ್ಕೋಡಿಯಿಂದ ತಲೈ ಮನ್ನಾರದವರೆಗೆ ಎಡಮ್ ಸೇತುವೆ. ಟೋಟಲ್ 28 ಕಿಲೋಮೀಟರ್ ಉದ್ದವಾದ ರಚನೆ. ಇದು ಫಸ್ಟ್ ನಾವು ಹೇಳ್ಬೇಕು. ಇನ್ನು ಮನ್ನಾರ ಕೊಲ್ಲಿ ಪಾಕ್ ಜಲಸಂಧಿಗಳನ್ನು ಇದು ಬೇರ್ಪಡಿಸುತ್ತದೆ. ಇದು ಪಾಕ್ ಕೊಲ್ಲಿ ಅದರಿ, ಇದು ಮನ್ನಾರ ಕೊಲ್ಲಿ ಅಂತೇಳಿ ಇಲ್ಲಿ ಬರ್ತದೆ. ಇದು ಫಸ್ಟ್, ಈ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಬೇಕು. ಅಂದ್ರೆ ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯದಲ್ಲಿ ಎಡಮ್ ಸೇತುವೆ ಇದೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಶ್ರೀಲಂಕಾ 1948ರಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯಗೊಳ್ತದೆ. ಸ್ವಾತಂತ್ರ್ಯಗೊಂಡ ಶ್ರೀಲಂಕಾದ ಒರಿಜಿನಲ್ ಹೆಸರು ಏನಾಗಿತ್ತು ಅಂದ್ರೆ ಸಿಲೋನ ಎಂದಾಗಿತ್ತು. ಇದು ಫಸ್ಟ್ ಕಾನ್ಸೆಪ್ಟ್. ಇನ್ನು ಶ್ರೀಲಂಕಾದಲ್ಲಿ ಏನಂದ್ರೆ ಸಿಲೋನ ಹೋಗಿ ಶ್ರೀಲಂಕಾ 1972ರಲ್ಲಿ ಆಯಿತು. ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಕೈಗೊಂಡ ಮೊದಲ ಚೋಳ ದೊರೆ ಯಾರು ಅಂದ್ರೆ ಯಲಾರ ಚೋಳ ಅಂತೇಳಿ ಬರ್ತಾರೆ. ಇನ್ನು ಶ್ರೀಲಂಕಾದ ಉತ್ತರದ ಭಾಗದಲ್ಲಿ ಇರುವ ಅನುರಾಧಪುರವು ಚೋಳರ ರಾಜಧಾನಿಯಾಗಿತ್ತು. ಅನುರಾಧಪುರ ಅಂತೇಳಿ ಬರ್ತದೆ, ಚೋಳರ ರಾಜಧಾನಿಯಾಗಿತ್ತು. ಶ್ರೀಲಂಕಾದಲ್ಲಿ ಹರಿಯುವ ಅತ್ಯಂತ ಪ್ರಮುಖವಾದ ನದಿ ಯಾವುದು ಅಂದ್ರೆ ಮಹಾವೇಲಿ ಗಂಗಾ ನದಿ. ಮಹಾವೇಲಿ ಗಂಗಾ ನದಿ. ಇಲ್ಲಿಯ ದೊಡ್ಡದಾದ ಪರ್ಯಾಯ ದ್ವೀಪ ಜಾಫ್ನಾ ಪರ್ಯಾಯ ಅಂದ್ರೆ ಪ್ಲಾಟ್ಯೂ ಅಂತೇಳಿ ಬರ್ತದ. ಜಾಫ್ನಾ ಪರ್ಯಾಯ ದ್ವೀಪ ಅಥವಾ ಪರ್ಯಾಯ ಪ್ರಸ್ಥಭೂಮಿ ದೊಡ್ಡದಾದ ರೀ. ಇನ್ನು ಟ್ರಂಕಾಮಲೈ ಎನ್ನುವ ದ್ವೀಪ ಟ್ರಂಕಾಮಲೈ ಎನ್ನುವ ಬಂದರು ಬಹಳ ಪ್ರಸಿದ್ಧವಾಗಿದೆ. ಇದು ಶ್ರೀಲಂಕಾದ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಬೇಕು ಅಂತ ಹೇಳಿ. ಹಾಗಾಗಿ ಕೊಕೊನಟ್ ಟ್ರಯಾಂಗಲ್ಸ್ ಅಂತೇಳಿ ಬರ್ತಾವ. ತೆಂಗಿನಕಾಯಿ ಬೆಳೆಯೋದಕ್ಕೂ ಬಹಳ ಫೇಮಸ್. ಕೊಕೊನಟ್ ಟ್ರಯಾಂಗಲ್ ಎದಕ್ಕೆ ಫೇಮಸ್ ಅದ, ಎಲ್ಲಿ ಅದ ಅಂತ ಕೇಳ್ತಾರ, ಶ್ರೀಲಂಕಾದಲ್ಲಿ ಇದೆ. ಭಾರತ ಶ್ರೀಲಂಕಾವನ್ನು ಬೇರ್ಪಡಿಸುವುದು ಯಾವುದು ಅಂದ್ರೆ ಪಾಕ್ ಕೊಲ್ಲಿ ಅಂತೇಳಿ ಬರ್ತಾವ. ಇದು ಇದಕ್ಕೆ ಸಂಬಂಧಿಸಿದ ಇತರೆ ಮಾಹಿತಿಗಳು ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್, ಟವರ್ ಆಫ್ ವಿಕ್ಟರಿ ಅಂತ ಹೇಳಿ ಅದ ನೋಡಿದ್ವಿ. ಇದಕ್ಕ ವಿಜಯದ ಸ್ತಂಭ ಅಂತ ಹೇಳಿ ಕರಿತೇವೆ ನಾವು. ಟವರ್ ಆಫ್ ವಿಕ್ಟರಿ ಎಲ್ಲಿ ಅದ ಅಂದ್ರೆ ಚಿತ್ತೋರ್ಗಢ ಎನ್ನುವುದು ರಾಜಸ್ಥಾನದಲ್ಲಿ ಅದ. ಇದರ ನಿರ್ಮಾತೃ ಯಾರು ಅಂದ್ರೆ 1448ರಲ್ಲಿ ರಾಣಾ ಕುಂಭ ಎನ್ನುವ ಅರಸ ನಿರ್ಮಾಣ ಮಾಡ್ದ. ರಾಣಾ ಕುಂಭ ಯಾರ ಮೇಲೆ ಏನಂದ್ರೆ ವಿಜಯ ಸಾಧಿಸಿದ್ದಕ್ಕಾಗಿ ನಿರ್ಮಿಸಿದ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಾರಂಗಪುರ ಕದನದಲ್ಲಿ ಮಾಳ್ವಾದ ದೊರೆ ಮೊಹಮ್ಮದ್ ಖಿಲ್ಜಿಯ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ. ಹಾಗಾದ್ರೆ ಮಾಳ್ವಾ ಪ್ರಸ್ಥಭೂಮಿ ಎಲ್ಲದ ಈಗ ಅಂದ್ರೆ ಮಧ್ಯಪ್ರದೇಶದಾಗ. ಮಾಳ್ವಾ ಪ್ರಸ್ಥಭೂಮಿಗೆ ಆಗಿನ ಕಾಲದಲ್ಲಿ ಆವಂತಿಕ ಎಂದು ಕರೆಯುತ್ತಿದ್ದರು, ಮೊದಲಿನ ಹೆಸರು. ಇನ್ನ ನೆಕ್ಸ್ಟ್ ಬರೋದು ಇಲ್ಲಿ ಈ ಟವರ್ ಆಫ್ ವಿಕ್ಟರಿ ಅದಲ್ಲ, ಇದು ಯಾವ ದೇವರಿಗೆ ಸಮರ್ಪಿಸಲಾಗಿದೆ ಅಂದ್ರೆ ವಿಷ್ಣು ದೇವರಿಗೆ, ಅಂದ್ರೆ ವೈಷ್ಣವ ಪಂಥಕ್ಕೆ ಅನ್ನುವ. ಟೋಟಲ್ ಹೈಟ್ ಎಷ್ಟದಂದ್ರೆ 37.19. ಇದರ ಶಿಲ್ಪಿ ಯಾರು ಅಂದ್ರ ಸೂತ್ರಧಾರ ಜೈತ್. ಅಂದ್ರ ಇದರ ವಿಶೇಷತೆ ಏನಂದ್ರ ಚಿತ್ತೋರ್ಗಢ ಕೋಟೆ ಸಾರಂಗಪುರ ಕದನದಲ್ಲಿ ರಾಣಾ ಕುಂಭ ಮಾಳ್ವಾದ ದೊರೆ ಮೊಹಮ್ಮದ್ ಖಿಲ್ಜಿಯ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ನಿರ್ಮಿಸಲಾಗಿದೆ. ಇದರ ಎಷ್ಟು ಪ್ರಾಮುಖ್ಯತೆ ರೀ. ಏಕತಾ ಪ್ರತಿಮೆ, ಇದಕ್ಕ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳಿ ಕರಿತೀವಿ.
ಇದರ ವಿಶೇಷತೆಗಳು ನೋಡ್ರಿ ಸ್ವಲ್ಪ. ಪ್ರಪಂಚದ ಅತಿ ಎತ್ತರವಾದ ಏಕಶಿಲಾ ಪ್ರತಿಮೆಗಳಲ್ಲಿ ಇದನ್ನು ಒಂದು. ಅಂದ್ರೆ ಇದೇ ಏನದಂದ್ರೆ ಪ್ರಪಂಚದ ಎತ್ತರದ ಪ್ರತಿಮೆ. ಟೋಟಲ್ ಹೈಟ್ 182 ಮೀಟರ್ ಅದ. 182 ಯಾಕೆ ತಗೊಂಡಾರ ಅಂದ್ರ ಗುಜರಾತಿನ ವಿಧಾನಸಭೆಯ ಸಂಖ್ಯಾಬಲನು 182 ಅದ. ಅದು ವಿಧಾನಸಭೆಯ ಸಂಖ್ಯಾಬಲದ ನೆನಪಿಗಾಗಿ ಇಲ್ಲಿ ಅಂತೇಳಿ. ಇನ್ನ ಇದು ಎಲ್ಲರ ಗುಜರಾತಿನ ಕೇವಾಡಿಯ ಎಂಬ ಸ್ಥಳದಲ್ಲಿ ಬರುತ್ತದೆ. ಯಾವ ನದಿಯ ಪ್ರದೇಶದಲ್ಲಿ ಅದ? ನರ್ಮದಾ ನದಿಗೆ ಕಟ್ಟಲಾಗಿರುವ ಸರ್ದಾರ್ ಸರೋವರ ಆಣೆಕಟ್ಟಿನ ಎದುರಿನಲ್ಲಿ ಅದ. ಹೌದು, ಇದನ್ನು ಮೊದಲ ಬಾರಿಗೆ ಈ ಯೋಜನೆಯ ಬಗ್ಗೆ ಘೋಷಣೆಯಾಗಿದ್ದು ಯಾವಾಗ ಅಂದ್ರೆ 2010. ಅದು ನರೇಂದ್ರ ಮೋದಿಯವರು 10ನೇ ವರ್ಷ ಮುಖ್ಯಮಂತ್ರಿಯಾಗಿ ಪೂರೈಸಿದ ನೆನಪಿಗಾಗಿ ಇತ್ತು. ಆ ನೆನಪಿಗಾಗಿ ಇದರ ಘೋಷಣೆ ಮಾಡಿದರು. ಇದರ ನಿರ್ಮಾಣದ ಕಾರ್ಯ ಯಾವ ಕಂಪನಿ ಕೈಗೊಂಡಿತ್ತು ಅಂದ್ರೆ ಲಾರ್ಸೆನ್ ಮತ್ತು ಟೋರ್ಬೋ ಎನ್ನುವ ಕಂಪನಿ. ಇದರ ಶಿಲ್ಪಿ ಯಾರು ಅಂದ್ರೆ ರಾಮ್ ವಿ ಸುತಾರ್. ಇದರ ನಿರ್ಮಾಣ ಕಾರ್ಯ 31 ಅಕ್ಟೋಬರ್ 2013. 31 ಅಕ್ಟೋಬರ್ ಯಾಕಂದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ ಅವತ್ತೇ. ಇದು ಪೂರ್ಣಗೊಂಡಿರುವ ದಿನಾಂಕ 30 ಅಕ್ಟೋಬರ್ ಕದ. ಆದರೆ ಲೋಕಾರ್ಪಣೆ ಒಂದು ದಿನ ತಡವಾಗಿ, ಅವತ್ತವರ ಜನ್ಮದಿನ. ಹಾಗಾದರೆ 31 ಅಕ್ಟೋಬರ್ 2018 ಅದು ಅವರ ಎಷ್ಟನೇ ಜನ್ಮದಿನದಂದು? 143ನೇ ಜನ್ಮದಿನದಂದು ಲೋಕಾರ್ಪಣೆ. ಹಾಗಾದರೆ ಇದು ಯಾವ ದ್ವೀಪದಲ್ಲಿ ಇದೆ? ನರ್ಮದಾ ನದಿಯಿಂದ ನಿರ್ಮಿತವಾದ ಅಂದ್ರೆ ಸಾಧು ಬೇಟ್ ಎನ್ನುವ ದ್ವೀಪದಲ್ಲಿ. ಇನ್ನು ನರ್ಮದಾ ನದಿಯಿಂದ ನಿರ್ಮಿತವಾದ ಯಾವ ಸರೋವರದಲ್ಲಿ ಅದಂದ್ರೆ ಗರುಡೇಶ್ವರ ಸರೋವರ, ಸಾಧು ಬೆಟ್ಟ ದ್ವೀಪ, ನರ್ಮದಾ ನದಿ ಅಪೋಸಿಟ್ ಟು ದಿ ಸರ್ದಾರ್ ಸರೋವರ ಡ್ಯಾಮ್. ಇಷ್ಟು ಇದರ ಪ್ರಾಮುಖ್ಯತೆ. ಇದನ್ನು ನಿರ್ವಹಣೆ ಮಾಡಕ್ಕ ಒಂದು ಟ್ರಸ್ಟೇ ಮಾಡ್ಯಾರ. ಅದರದ್ದು ಟ್ರಸ್ಟಿನ ಮುಖ್ಯಸ್ಥರು CM ಅಂದ್ರೆ ಗುಜರಾತಿನ ಮುಖ್ಯಮಂತ್ರಿ ಯಾರಿರ್ತಾರ ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ಇಷ್ಟು ಇದರ ಪ್ರಾಮುಖ್ಯತೆಗಳು. ನೆಕ್ಸ್ಟ್, ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲದ ಅಂದ್ರೆ ತಮಿಳುನಾಡಿನಲ್ಲಿ ಇದೆ. ಅದು ಎಲ್ಲಿ ಅಂದ್ರೆ ಕನ್ಯಾಕುಮಾರಿ. ಕನ್ಯಾಕುಮಾರಿ ಭಾರತದ ಭೂಪ್ರದೇಶದ ದಕ್ಷಿಣದ ತುದಿಯಾಗಿದೆ. ಎಷ್ಟು ಡಿಗ್ರಿ ಅಕ್ಷಾಂಶದಲ್ಲಿ ಅದ ಅಂದ್ರೆ 8 ಡಿಗ್ರಿ 4 ಮಿನಿಟ್ಸ್ ನಾರ್ತ್ ಲ್ಯಾಟಿಟ್ಯೂಡ್, ಉತ್ತರದ ಅಕ್ಷಾಂಶ. ನಿರ್ಮಾಣ ಎಷ್ಟದಾಗ ಅಂದ್ರೆ 1970. ಸ್ವಾಮಿ ವಿವೇಕಾನಂದರ ಶಿಲ್ಪವೊಂದನ್ನು ಅಥವಾ ಅವರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿರುವ ಶಿಲ್ಪಿ ಇದು ಯಾರು ಅಂದ್ರೆ ಏಕನಾಥ್ ರಾನಡೆ. ಇದು ಯಾವ ಸಮುದ್ರದಲ್ಲಿ ಆವೃತವಾಗಿದೆ ಅಂತ ಕೇಳ್ತಾರ? ಲಕ್ಕಾಡ್ಯೂಸ್ ಸಮುದ್ರ. ಹೌದು, ಕನ್ಯಾಕುಮಾರಿಯಲ್ಲಿ 3 ಜಲಭಾಗಗಳು ಸಂಗಮಗೊಳ್ಳುತ್ತವೆ. SSC ಕ್ವಶನ್. ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ. ಹಿಂದೂ ಮಹಾಸಾಗರದ ಹಳೆಯ ಹೆಸರು ಏನಾಗಿತ್ತು ಅಂದ್ರೆ ರತ್ನಾಕರ ಎಂದಾಗಿತ್ತು. ಅರಬ್ಬಿ ಸಮುದ್ರದ ಎತ್ತರದ ಶಿಖರ ಯಾವುದು ಅಂದ್ರೆ CV ರಾಮನ್ ಶಿಖರ. ಇವೆರಡು ಏನಂದ್ರೆ UPSC ಪ್ರೀವಿಯಸ್ ಕ್ವಶನ್ಸ್. ಭಾರತದ ಭೂಭಾಗದ ದಕ್ಷಿಣದ ತುದಿ ಕನ್ಯಾಕುಮಾರಿ. ಎಷ್ಟು ಡಿಗ್ರಿ ಅಂದ್ರೆ 8 ಡಿಗ್ರಿ 4 ಮಿನಿಟ್ಸ್ ನಾರ್ತ್ ಲ್ಯಾಟಿಟ್ಯೂಡ್. ಇನ್ನ ಕನ್ಯಾಕುಮಾರಿಗೆ ಇನ್ನ ಒಂದು ಹೆಸರು ಮೊದಲ ಕೇಪ್ ಕೆಮರೂನ ಅಥವಾ ಭೂಶಿರ, ಕೆಮರೂನ್ ಭೂಶಿರ. ಇದೇ ಕನ್ಯಾಕುಮಾರಿಯಲ್ಲಿ ಇನ್ನೊಬ್ಬರ ಪ್ರತಿಮೆ ಅದ. ಯಾರದು ಅಂದ್ರೆ ತಿರುವಳ್ಳವರ್. ತಿರುವಳ್ಳವರ ತಮಿಳುನಾಡಿನ ಸರ್ವಜ್ಞ ಕವಿಗೆ ಸಮನಾಗಿ ಗುರುತಿಸಲಾಗುತ್ತದೆ. ಅವರು ತಿರಕ್ಕುರಳ್ ಎನ್ನುವ ಕೃತಿಯನ್ನು ಬರೆದಿದ್ದಾರೆ. ಏನ್ರಿ ತಿರಕ್ಕುರಳ್ ಕೃತಿ? ಅದನ್ನು ತಮಿಳುನಾಡಿನ ತಮಿಳು ಭಾಷೆಯ ಬೈಬಲ್ ಅಂತೇಳಿ ಗುರುತಿಸ್ತಾರೆ. ಇದು ಇವ್ರ ಬಗ್ಗೆ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ನೆಕ್ಸ್ಟ್, ಬಾದಲಾ ಸೋಲಾರ್ ಪಾರ್ಕ್. ಫಸ್ಟ್ ಸೋಲಾರ್ ಎನರ್ಜಿ ತಯಾರು ಮಾಡಬೇಕು ಅಂದ್ರೆ ಸೌರ ಕೋಶ ಇರಬೇಕು, ಸೋಲಾರ್ ಸೆಲ್ಸ್ಗಳು ಬೇಕು. ಸೋಲಾರ್ ಸೆಲ್ಸ್ಗಳು ಎದರದಿಂದ ತಯಾರು ಮಾಡ್ತಾರಂದ್ರೆ ಸಿಲಿಕಾನದಿಂದ ತಯಾರು ಮಾಡ್ತಾರೆ. ಸೋಲಾರ್ ಸೆಲ್ಸ್ಗಳಲ್ಲಿ ಏನಾಗ್ತದಂದ್ರೆ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ತಯಾರಾಗ್ತದೆ. ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿ ತಯಾರಾಗ್ತದೆ. ಇದನ್ನ ಯಾವುದು ಅಂದ್ರೆ ಬೆಳಕು ಅಲ್ಲಕ್ಕ ಫೋಟೋ ಅನ್ಬೇಕು. ವೋಲ್ಟ್ ಅಂದ್ರೆ ಕರೆಂಟ್ ತಯಾರಾಗೋದು, ಬೆಳಕಿನದಿಂದ ಕರೆಂಟ್ ತಯಾರಾಗೋದು ಫೋಟೋ ವೋಲ್ಟಿಕ್ ತತ್ವ ಅಂತೀವಿ ನಾವು. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗಾದ್ರೆ ಸೋಲಾರ್ ಪವರ್ ಪಾರ್ಕ್ ಬಾದಲಾ ಎನ್ನುವುದು ವರ್ಲ್ಡ್ದೊಳಗೆ ಲಾರ್ಜೆಸ್ಟ್ ಅದ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಅದನ್ನ ನಿರ್ಮಾಣ ಮಾಡ್ಯಾರ.
ಟೋಟಲ್ ಅದರ ಕೆಪಾಸಿಟಿ ಎಷ್ಟು 2245 ಮೆಗಾವ್ಯಾಟ್ ಅದ. ಇದು ವಿಶ್ವದ ಅತಿ ದೊಡ್ಡದಾದ ಸೌರ ವಿದ್ಯುತ್ ಘಟಕವಾಗಿದೆ. ಇನ್ನ ಈ ನದಿಯೊಳಗ ಮ್ಯಾಗ ತೇಲ್ತಾ ಇರ್ತಾವ ಅಂಥವು ಸೋಲಾರ್ ಪಾರ್ಕ್ ಮಾಡ್ಯಾರ. ಅಂದ್ರೆ ಫಸ್ಟ್ ಫ್ಲೋಟಿಂಗ್ ತೇಲುವ ಸೌರ ವಿದ್ಯುತ್ ಕೊಳ ಫಸ್ಟ್ ಎಲ್ಲಿ ಪ್ರಯೋಗ ಮಾಡಿದ್ರು ಅಂದ್ರೆ ಕೇರಳದಲ್ಲಿ ಸ್ಟಾರ್ಟ್ ಮಾಡಿದ್ರು. ಈ ಸದ್ದ ಇಂಡಿಯಾದೊಳಗ ದೊಡ್ಡದಾದ ತೇಲುವ ಸೌರ ಕೊಳ ಎಲ್ಲದ ಅಂತ ಕೇಳ್ತಾರ. ಓಂಕಾರೇಶ್ವರ ಅಣೆಕಟ್ಟು ನರ್ಮದಾ ನದಿ ಮಧ್ಯಪ್ರದೇಶದಲ್ಲಿ ಮಾಡ್ಯಾರ. ಓಂಕಾರೇಶ್ವರ ಅಣೆಕಟ್ಟು ಅಂತ ಹೇಳ್ಯದ. ಓಂಕಾರೇಶ್ವರ ಅಣೆಕಟ್ಟು ಎಲ್ಲಿ ಅಂದ್ರೆ ನರ್ಮದಾ ನದಿಗೆ ಕಟ್ಟ್ಯಾರ ಮಧ್ಯಪ್ರದೇಶದೊಳಗ. ಅದು ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಕರ್ನಾಟಕದಲ್ಲಿ ಪಾವಗಡ ತುಮಕೂರು ಜಿಲ್ಲಾದೊಳಗದ. ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಎಲ್ಲಿದೆ ಅಂದ್ರೆ ಕಾರವಾರ ಉತ್ತರ ಕನ್ನಡ ಜಿಲ್ಲೆ. ಇದಕ್ಕ ಉತ್ತರ ಕೆನರಾ ಅಂತಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಅವರ ಮೊದಲ ಕಾವ್ಯನಾಮ ಭಾನು ಶಿವ. ಅವರಿಗೆ ಇರುವ ಗೌರವಗಳು ಗುರುದೇವ, ವಿಶ್ವಕವಿ, ಕವಿಗುರು. ಇವರಿಗೆ ಇನ್ನ ಒಂದು ದಿ ಬ್ಯಾರ್ಡ್ ಆಫ್ ಬೆಂಗಾಲ್ ಅಂತ ಹೇಳಿನೂ ಕರೀತಾರ. 1930ರಲ್ಲಿ ಗೀತಾಂಜಲಿ ಎನ್ನುವ ಕೃತಿಗೆ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ದೊರಕಿದೆ. ಪ್ರಮುಖ ಕೃತಿಗಳು ಗೀತಾಂಜಲಿ, ಗಾರೆ ಬೈರೆ, ಭಾರತೋ ಭಾಗ್ಯ, ವಿಧಾತ, ಗೋರ, ಜನಗಣಮನ, ರವೀಂದ್ರ ಸಂಗೀತ, ಅಮರ ಸೋನಾರ್ ಬಾಂಗ್ಲಾ. ಈ ಅಮರ ಸೋನಾರ್ ಬಾಂಗ್ಲಾ ಬಾಂಗ್ಲಾದೇಶದವರು ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಾರ. ಇಷ್ಟೆಲ್ಲ ಏನಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ. ಶೇರ್ಷಾ ಸೂರಿ ಸುತ್ತ ಸರೋವರದ ಮಧ್ಯದಲ್ಲಿ ಅವನ ಸಮಾಧಿ ಅದ. ಅದನ್ನೇ ನಾವು ಸಸಾರಾಮ್ ಅಂತ ಹೇಳಿ ಕರಿತೇವೆ. ಶೇರ್ಷಾ ಸೂರಿಯ ಸಮಾಧಿ ಸಸಾರಾಮ್ ಬಿಹಾರದಲ್ಲಿ ಅದ. ಇದು ಸರೋವರದ ಮಧ್ಯದಲ್ಲಿ ಇದೆ. UPSC ಕ್ವಶನ್. ಶೇರ್ಷಾ ಸೂರಿಯ ಒರಿಜಿನಲ್ ಹೆಸರು ಏನು ಅಂದ್ರೆ ಫರೀದ ಎಂದಾಗಿತ್ತು. ಅವನಿಗೆ ಶೇರ್ಷಾ ಎನ್ನುವ ಬಿರುದು ಯಾರು ಕೊಟ್ಟಿದ್ರು ಅಂದ್ರೆ ಬಿಹಾರದ ಬಿಹಾರ್ ಖಾನ್ ಅಂತ ಹೇಳಿ ಕೊಡ್ತಾನ. ಯಾಕಂದ್ರೆ ನಿಜವಾಗಿ ಕಾಡಿಗೆ ಹೋದಾಗ ಏನಂದ್ರೆ ಬೇಟೆಯಾಡಕ್ ಹೋದಕ್ರ ಬಿಹಾರ್ ಖಾನನ ಮೇಲೆ ನಿಜವಾಗಿ ಹುಲಿಯೊಂದು ದಾಳಿ ಮಾಡಿತ್ತು. ಆಗ ಹುಲಿಯಿಂದ ದಾಳಿಯಿಂದ ಏನಂದ್ರೆ ರಾಜನ ರಕ್ಷಣೆ ಮಾಡ್ಕೊಂಡು ಬಂದಿರ್ತಾನೆ. ಅದಕ್ಕೆ ಬಿಹಾರ್ ಖಾನ್ ಲೋಹಾನಿ ಎನ್ನುವರು ಶೇರ್ ಶಹಾನಿಗೆ ಈ ಬಿರುದು ಕೊಟ್ಟಿರ್ತಾರೆ, ಶೇರ್ ಖಾನ್ ಅಥವಾ ಶೇರ್ಷಾ. ಶೇರ್ಷಾ ಸೂರಿಯ 1539 ಚೌಸಾ ಕದನದಲ್ಲಿ ಹುಮಾಯೂನ್ಗೆ ಸೋಲಿಸ್ತಾನ. ಹುಮಾಯೂನ ಎಂದರೆ ಕಷ್ಟಗಳನ್ನು ಜಯಿಸಿದವನು ಎಂದರ್ಥ. ಆದ್ರೆ ಹೈಯೆಸ್ಟ್ ಕಷ್ಟ ಅವನಿಗೆ ಬಂದಿತ್ತು. 1540 ಕನೌಜ ಕದನ, ಇದರೊಳಗನು ಹುಮಾಯೂನ ಸೋತ ದೇಶಭ್ರಷ್ಟನಾಗಿ ಭಾರತ ಬಿಟ್ಟು ಹೋದನು. ಶೇರ್ಷಾ ಸೂರಿ ಲಾಸ್ಟ್ ಕಾಲಿಂಜರ್ ಕೋಟೆಯ ದಾಳಿಯಲ್ಲಿ ಸ್ಫೋಟಕ ವಸ್ತು ಒಂದು ಬಂದು ಕಣ್ಣಿಗೆ ಬಡದು ಮರಣ ಹೊಂದುತ್ತಾನ. ಆಗ ಅವನ ಸಮಾಧಿ ಎಲ್ಲಿ ಮಾಡಿದ್ರು ಅಂದ್ರೆ ಸಸಾರಾಮ್ ಬಿಹಾರ್. ಇವ ಎದಕ್ಕೆ ಫೇಮಸ್ ಇದ್ದ ಅಂತ ಕೇಳ್ತಾರ. ಶೇರ್ಷಾ ಸೂರಿ ಅನ್ನೋದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಡಳಿತಾತ್ಮಕ ಸುಧಾರಣೆಗಳಿಗಾಗಿ ಬಹಳ ಪ್ರಸಿದ್ಧನಾದ ವ್ಯಕ್ತಿ. ಇದು ಗೊತ್ತಿಲ್ಲ. ಕುತುಬ್ ಮಿನಾರ್ ಹೈಟ್ ಎಷ್ಟದ ಅಂದ್ರೆ 72.5 ಮೀಟರ್. ಸ್ಥಳ ಎಲ್ಲಂದ್ರೆ ದೆಹಲಿ. ಇದರ ಟೋಟಲ್ ಮೆಟ್ಟಿಲುಗಳು ಕೇಳಾರಿ SSC ಎಕ್ಸಾಮ್ 399 ಸ್ಟೆಪ್ಸ್ ಅದಾವತ್ರಿ ಅದ್ರೊಳಗ. ಹಾಗಾದರೆ ನಿರ್ಮಾಣದ ಅವಧಿ 1199ರಿಂದ 1210. ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಕುತುಬುದ್ದೀನ್ ಐಬಕ್. ಪೂರ್ಣಗೊಳಿಸಿದವರು ಇಲ್ತಮಿಷ್ ಶಾ. ಅದನ್ನ ಮೊಹಮ್ಮದ್ ಬಿನ್ ಬಕ್ತಿಯಾರ್ ಖಾಕಿ ಎನ್ನುವ ಸೂಫಿ ಸಂತನ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಟೋಟಲ್ ಮಹಡಿಗಳು 5. ಹಾಗಾದರೆ ಇದನ್ನು ದುರಸ್ತಿಗೊಳಿಸಿ ಮರು ನಿರ್ಮಿಸಿದವರು ಯಾರು ಅಂದ್ರ ಫಿರೋಜ್ ಶಾ ತುಘಲಕನ ಕಾಲಾವಧಿಯಲ್ಲಿ ಆಗಿದೆ. ಇಷ್ಟು ಇದರ ಬಗ್ಗೆ ಗೊತ್ತಿರಬೇಕು. ನಳಂದ ವಿಶ್ವವಿದ್ಯಾಲಯ ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ ಎಲ್ಲದಂದ್ರೆ ಬಿಹಾರ್. ಇದನ್ನ 1ನೇ ಕುಮಾರಗುಪ್ತನ ಕಾಲದಲ್ಲಿ ನಿರ್ಮಿಸಲಾಯಿತು. ಇದರ ಫಸ್ಟ್ ಕುಲಪತಿ ಯಾರು ಅಂದ್ರೆ ಬಂಗಾಳದ ಸ್ಥೂಲಭದ್ರ ಎನ್ನುವವರು. ಇದರಲ್ಲಿ ಮಹಾಯಾನ ಹೀನಯಾನದ ಜೊತೆಗೆ ಸಂಸ್ಕೃತದ ಕೆಲವು ಪಠಣಗಳು ಮತ್ತು ವೇದಗಳು ಸಹ ಬೋಧಿಸಲಾಗುತ್ತಿತ್ತು. ವೇದಗಳು ಇದ್ದು, ಹೀನಯಾನನೂ ಇತ್ತು, ಮಹಾಯಾನನೂ ಇತ್ತು, ಸಂಸ್ಕೃತದ ಬೋಧನೆ ಇತ್ತು. ಇದು 12ನೇ ಶತಮಾನದಲ್ಲಿ ಇಳಿಮುಖ ಆಯಿತು. ಯಾಕಂದ್ರೆ ಬಕ್ತಿಯಾರ್ ಖಿಲ್ಜಿ ಎನ್ನುವವನು ಧ್ವಂಸಗೊಳಿಸಿದ್ದಕ್ಕಾಗಿ. ಹರ್ಷನ ಅವಧಿಯಲ್ಲಿ ವಿಶ್ವವಿದ್ಯಾಲಯ
ಅದು ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತ್ತು. ಪ್ಲಸ್ ಹರ್ಷವರ್ಧನ ಆ ವಿಶ್ವವಿದ್ಯಾಲಯದಲ್ಲಿರುವ ವಿದ್ಯಾರ್ಥಿಗಳಿಗಾಗಿ ಯೂನಿವರ್ಸಿಟಿಯ ಖರ್ಚು ವೆಚ್ಚದ ಸಲುವಾಗಿ 200 ಗ್ರಾಮಗಳನ್ನು ಭೂಕಂದಾಯ ರಹಿತವಾಗಿ ದಾನವಾಗಿ ಕೊಟ್ಟಿದ್ದನು. ಎಷ್ಟು ನೂರು ಅಂದ್ರೆ 200 ಗ್ರಾಮ್ಸ್ಗಳನ್ನು ಕೊಟ್ಟಿದ್ದ. ನೆಕ್ಸ್ಟ್ ಗೋಲ್ ಗುಂಬಾಜ್, ಇದು ವಿಜಯಪುರದಲ್ಲಿ ಇದೆ, ಕರ್ನಾಟಕದೊಳಗೆ. ನಿರ್ಮಾಣದ ಅವಧಿ ಕೇಳಿದ್ರು 27ರಿಂದ 56. ನಿರ್ಮಾತೃ ಮೊಹಮ್ಮದ್ ಆದಿಲ್ ಶಾಹಿ. ಇದಕ್ಕೆ ಎಂಥ ಶಿಲೆಗಳು ಅಂದ್ರೆ ಗ್ರಾನೈಟ್. ಹೌದು, ಇದು ಒಂದು ಏನು ಅಂದ್ರೆ ಇದೊಂದು ಮ್ಯೂಸಿಯಂ ಆಗಿದೆ. ಯಾವ ಶೈಲಿದೊಳಗದ ಅಂದ್ರೆ ಡೆಕ್ಕನ್ ಇಂಡೋ ಇಸ್ಲಾಮಿಕ್ ಶೈಲಿದೊಳಗದ. ಇಲ್ಲಿ ಯಾಕೆ ಶಬ್ದ ಪ್ರತಿಧ್ವನಿ ಆಯ್ತು ಅಂದ್ರೆ ಪ್ರತಿಫಲನದಿಂದ 17.2 ಮೀಟರ್ ಅಂತರವಿರುವ ಯಾವುದೇ 2 ಗೋಡೆಗಳ ಮಧ್ಯದಲ್ಲಿ ಶಬ್ದ ಮಾತಾಡಿದೆವು ಅಂದ್ರೆ ಗಾಳಿಯೊಳಗ ಶಬ್ದದ ವೇಗ ನಿಮಿಷಕ್ಕೆ ಏನದಂದ್ರೆ 17.2 ಮೀಟರ್ ಡಿಸ್ಟೆನ್ಸ್ ಬೇಕು 2 ಗೋಡೆಯ ನಡಬರಕ್ಕೆ. ಆಗ ಏನಂದ್ರೆ ಸ್ಪೀಡ್ ಆಫ್ ದಿ ಸೌಂಡ್ ಇನ್ ಏರ್ ಎಷ್ಟಿರ್ತದ ಅಂತ ಕೇಳ್ತಾರ. 330 ಮೀಟರ್ಸ್ ಪರ್ ಸೆಕೆಂಡ್ ಇರ್ತದ. ಈ ಸ್ಪೀಡ್ನಾಗ ಶಬ್ದ ಹೋಗ್ಕೆಸಿಂದ್ರ ಇದಕ್ಕೆ ವಾಪಸ್ ಬರ್ಲಿಕ್ಕ 0.1 ಸೆಕೆಂಡ್ ತೋತದ. ಇದನ್ನ ನಾವು ಶಬ್ದದ ಅನುರಣನ ಅಂದ್ರೆ ನಮ್ಮ ಶಬ್ದ ಹೋಗಿ ನಾವು ಇನ್ನೂ ಕಂಪ್ಲೀಟ್ ಮಾಡೋಕ್ಕಿಂತ ಮೊದಲನೇ ಬಂದು ನಮ್ಮ ಕಿವಿ ಬಡಿತದ. ಅದಕ್ಕೆ ರಿವರ್ಬಿರೇಷನ್ ಆಫ್ ದಿ ಸೌಂಡ್ ಅಂತಾರ. ಪ್ರತಿಧ್ವನಿಗೆ ಕಾರಣ ಶಬ್ದದ ಪ್ರತಿಫಲನ. ಪ್ರತಿಧ್ವನಿ ಉಂಟಾಗಲು 2 ಗೋಡೆಗಳ ನಡುವೆ 17.2 ಮೀಟರ್ ಅಂತರ ಇರಬೇಕು. ಗಾಳಿಯಲ್ಲಿ ಶಬ್ದದ ವೇಗ 330 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಶಬ್ದ ಈ ಗೋಡೆಯಿಂದ ಆ ಗೋಡೆಗೆ ಹೋಗಿ ಹೊಳ್ಳಿ ಬರುವಷ್ಟೊತ್ತಿಗೆ ಟೈಮ್ ಟೇಕ್ಸ್ 0.1 ಸೆಕೆಂಡ್. ಅದನ್ನು ನಾವು ರಿವರ್ಬಿರೇಷನ್ ಆಫ್ ದಿ ಸೌಂಡ್, ಶಬ್ದದ ಅನುರಣನ ಕ್ರಿಯೆ ಅಂತೀವಿ. ಅದಕ್ಕಾಗಿನೇ ಅಲ್ಲಿ ಪ್ರತಿಧ್ವನಿ ಆಗುತ್ತದೆ. ಇಷ್ಟು ನಮಗ ಅದರ ಬಗ್ಗೆ ಗೊತ್ತಿರಬೇಕು. ಎಲ್ಲರಿಗೂ ಧನ್ಯವಾದಗಳು.